ಸ್ನೇಹಿತರೆ ನಮಸ್ತೆ. ನಾನು ನಿಮ್ಮ ಚಾಲಕ ಮಿತ್ರ ನಾಗೇಶ್ ಕೊಡಕ್ಕೆ. ನೋಡಿ ಇವಾಗ ಡೇಟ್ ಎಷ್ಟಪ್ಪ ಇವತ್ತು? ಅಕ್ಟೋಬರ್ 25ನೇ ತಾರೀಕು ರಾತ್ರಿ 11 ಗಂಟೆ. ಈಗ ಒಂದು ಬುಕ್ಕಿಂಗ್ ಬಂದಿದೆ. ಈ ಬುಕ್ಕಿಂಗಲ್ಲಿ ವರ್ತೂರು ಕೋಡಿ ಅಲ್ಲಿಂದ ಹಿಡಿದು ನಾಗವಾರಕ್ಕೇನೋ ಬುಕ್ಕಿಂಗ್ ಬಂದಿದೆ. ಅದು 19 ಕಿಲೋಮೀಟ್ರಿಗೆ 311 ರೂಪಾಯಿ ತೋರಿಸಿದ್ದಾನೆ. ಈಗ ನಾನು ಮೀಟ್ರ್ ಆನ್ ಮಾಡ್ಕೊಂಡೆ ಹೋಗ್ತೀನಿ. ಈಗ ಆ್ಯಕ್ಚುಲಾಗಿ ನಮ್ಮದು ಮೀಟ್ರ್ ಚಾರ್ಜು ಅಂದರೆ 12 ಗಂಟೆ ಒಳಗಡೆ ಇರೋದ್ರಿಂದಾಗಿ ಕೇವಲ ಕಿಲೋಮೀಟ್ರಿಗೆ 24 ರೂಪಾಯಿ ಇದೆ. ಆ 24 ರೂಪಾಯಿ ಪ್ರಕಾರ ಎಷ್ಟು ಬರಬೇಕು ನಮಗೆ? 456 ರೂಪಾಯಿ ಬರಬೇಕು. ಇವನು ನಮ್ಗೆ ಎಷ್ಟು ತೋರಿಸಿದ್ದಾನೆ ಅಂದರೆ 311 ರೂಪಾಯಿ ತೋರಿಸಿದ್ದಾನೆ. ಸೊ ಹಂಗಾಗಿ ಇವಾಗ ಕಸ್ಟಮರ್ನ ಕೂರಿಸ್ಕೊತೀನಿ. ಕೂರಿಸ್ಕೊಂಡು ತಗೊಂಡೋಗಿ ಕ್ಲೀನಾಗಿ ಡ್ರಾಪ್ ಮಾಡಿ, ಇವ್ರು ಮಾಡಿರೋದು ನಾನ್ AC ಬುಕ್ಕಿಂಗೆ. ಬಟ್ ನಾವು ನಿಮಗೆ ಗೊತ್ತಿರೋಂಗೆ ನಾವು AC ಹಾಕಿರ್ತೀವಿ. ಯಾವ ಗಾಡಿ ಯಾರೇ ಬಂದರೂ ನಮ್ಮ ಗಾಡೀಲಿ AC ಇರುತ್ತೆ. ನಮಗೂ ಕೂಡ ಕಂಫರ್ಟಬಲ್ ಅದು. ಅವರಾಗಿದ್ದವ್ರು ನನಗೆ AC ಬೇಡ ಅಂದರೆ ಆಫ್ ಮಾಡೋದಷ್ಟೇ. ಇಲ್ಲೊಂದು ಮಾಲ್ ಬರುತ್ತಲ್ಲ, ಇಲ್ಲಿ ಯಾವುದು ವರ್ತೂರ್ ಹತ್ರ ಫೋರಮ್ ಮಾಲ್ ಅನಿಸುತ್ತೆ ಇದು ಮೋಸ್ಟ್ಲಿ. ಅಲ್ಲಿ ಪಿಕಪ್ ಇರೋದು. ಈಗ ಕೂರಿಸ್ಕೊತೀನಿ. ಅವ್ರ ಹತ್ರ ನಾನೇನು ಮಾತಾಡೋಕ್ಕೆ ಹೋಗಲ್ಲ. ಲಾಸ್ಟಲ್ಲಿ ಅವ್ರು ಏನು ಕ್ವಶನ್ ಕೇಳ್ತಾರೆ ಕೇಳಲಿ. ರ್ಯಾಪಿಡೋ ಕ್ಲೋಸ್ ಮಾಡು ಅಂದರೆ ಅದನ್ನು ಕ್ಲೋಸ್ ಮಾಡ್ತೀನಿ, ಇದನ್ನು ಕ್ಲೋಸ್ ಮಾಡ್ತೀನಿ. ನೋಡೋಣ ಏನು ಮಾಡ್ತಾರೆ, ಅದೇನಾಗುತ್ತೆ ಆಗಲಿ. ಒಟ್ಟಿನಲ್ಲಿ ನಾನು ನನಗೆ ಬರಬೇಕಾಗಿರೋ ಏನು ಹಕ್ಕನ್ನು ನಾನು ಪಡ್ಕೊತಾ ಇದ್ದೀನಿ. ನೀವುಗಳು ಅಷ್ಟೇ, ನೀವು ಅದನ್ನೇ ಮಾಡಬೇಕಾಗಿರೋದು. ಯಾರಿಗೋ ಎದುರ್ಕೊಂಡು ಎಲ್ಲ ಕೂತ್ಕೊಂಡು ಏನೋ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಈಗ ಎಷ್ಟೋ ಜನಕ್ಕೆ ಈಗ ಪೊಲೀಸ್ ಕಂಪ್ಲೇಂಟು ಎಲ್ಲ ಪೊಲೀಸವ್ರಿಗೆ ವಯಸ್ಸಾದವ್ರಿಗೆ ಸಿಕ್ಕಾಪಟ್ಟೆ ಕಾಲು ಹೋಗ್ತಾ ಇದೆ. ದುಡ್ಡು ಕೊಡ್ತಾ ಇಲ್ಲ ಅಂತ ಡ್ರೈವರ್ಗಳೆಲ್ಲ ಫೋನ್ ಮಾಡ್ತಾ ಇದ್ದಾರೆ. ಈಗ ನೋಡಿ ಅವನು ಮಾಡ್ತೀನಿ. ಈಗ 0976 ಆಟೋ ಬುಕ್ ಮಾಡೋದಲ್ವಣ್ಣ? ಆಟೋ ಬುಕ್ ಮಾಡೋದು ತಾನೆ? ಯಾಕೆ ಆಟೋಗೆ ಜಾಸ್ತಿ ಆಗುತ್ತೆ ರೇಟು? ಹೌದಾ? ನಮ್ಮ ಕಾರು ಜಾಸ್ತಿ ಐತಲ್ಲ. ಪರವಾಗಿಲ್ಲ, ಕಾರು ಪರವಾಗಿಲ್ವಾ? ಓಕೆ. ಆಟೋಗೆ ಎಷ್ಟಾಯ್ತು ಜಾಸ್ತಿ? ಆಟೋಗೆ ಮಾರ್ನಿಂಗ್ ಆಗುತ್ತೆ 400, ನೈಟ್ಗೆ ಆಗುತ್ತೆ 500. ಹೌದಾ? ಸರ್ಕಾರ ಮಾಡಿರೋ ರೇಟೇ ಅಲ್ವಾ ಅಷ್ಟು? ನಮ್ದು ಗೊತ್ತಿಲ್ವಾ? ನಿಮಗ್ ಗೊತ್ತಿಲ್ವಾ? ಸರ್ಕಾರ ಗೊತ್ತಿಲ್ಲ ಅಂದ್ರೆ ಕರ್ನಾಟಕದಲ್ಲಿ ಯಾಕ್ರೆ ಇರ್ತೀರಾ? ಕರ್ನಾಟಕ ಸರ್ಕಾರ ಏನ್ ಮಾಡಿರುತ್ತೋ ಅದು ತಿಳ್ಕೋಬೇಕು ಫಸ್ಟ್. ಆಟೋದು ಬಿಲ್ ಎಷ್ಟು, ಕಾರ್ದು ಎಷ್ಟು ಅಂತ ಅದು ಹಾಕಿದೀನಿ ನೋಡಿ ಹಿಂದ್ಗಡೆ ಎಷ್ಟೈತೆ ಅಂತ. ಇದು 19 ಕಿಲೋಮೀಟರ್ ಐತಿದು.